ಡಬ್ಬಿಂಗ್ ಹೋಗಿದ್ದಾರೆ ಕಣ. ಸರಿ ಅವಳ ಕಾಪಿ ನೀನೇ ತಗೋ, ಒಳ್ಸೆ ನೀನೇ ಹೊಡ್ಕೋ ತಗೋ. ಅಲ್ವಾ ಇದೆಯೋ ತಗೊಳ ವೇಸ್ಟ್ ಆಗ್ಬಿಡ್ತದ ಆಮೇಲೆ. ಸರಿ ಇನ್ನೆರಡು ಇದೆಯಲ್ಲ. ಕಾಪಿ 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 ಸರಿ ಕಾಪಿ. ನಡಿ ಮೀನಮ್ಮ ಹೋಗೋಣ. ಏನ್ ಬಾ ಮೀನ ಹೊಡೋಣ. ಹೊಟ್ಟೆಲಿ ಜಾನ್ಸಿನ ಭಿಕ್ಷೋ ಎಲ್ಲ ಹೊಡೆದಾಡಕ್ ನಿಂತ್ಬಿಟ್ಟಿದಾರಪ್ಪ. ನಾನು ತಿಂಡಿ ಬೇಕಷ್ಟೇ. ಅಕ್ಕಿ, ಏಲಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಬೆಣ್ಣೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ ಬಾಕ್ಸಲ್ಲಿ ಈಜಾಡ್ತಾ ಇದೆ. ಅದೆಲ್ಲ ಈಜಾಡ್ತಾನೆ ಇದೆ. ಮಾಡಾಕೋರ್ ಬೇಕಲ್ಲ. ಅಮ್ಮ ಎಂಟ್ರಿದಾರಲ್ಲ ರುಚಿ ರುಚಿಯಾಗಿ ಮಾಡಾಕ್ತಾರೆ. ಮುಂಕೋ ಯಾಕೆ ಗೊತ್ತಿದ್ದು ಅಷ್ಟು ಚೆನ್ನಾಗಿರುತ್ತೆ ನೀನ್ ಮಾಡೋ ಅಡಿಗೆ ಅಂತ. ಸುಪ್ನಾತಿ ಹೆಣ್ಣು ನೀನು, ನಿನಗೆ ಒಂದ್ ಅಡಿಗೆನು ನೆಟ್ಟಿಗ್ ಮಾಡಕ್ ಬರಲ್ಲ. ಇಲ್ಲ ಅದು ಪ್ಯಾಚ್ ಅಪ್ ಮಾಡೋ ಪ್ರಯತ್ನ ಬಿಡೋ ಪೆಂಗ್ಯ. ನೀನ್ ತೂ ಅಂದಿದ್ದು ಅದೇ ಅರ್ಥನೇ ಕೊಡೋದು. ಅದು ಅಸತೋಮ ಸತ್ಕಮಯ ಓಂ ಶಾಂತಿ ಶಾಂತಿ ಶಾಂತಿ. ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಾವಂತೂ ನಮ್ಮ ಹೆಂಡ್ರ ಜೊತೆ ಔಟಿಂಗ್ ಹೋಗ್ತಾ ಇದೀವಿ, ನಡಿಯಲೇ ಹೋಗೋಣ. ನೋಡಿಯೋ ಬೇಗ ಹೋಗೋಣ. ಆಗಲ್ಲ ಏನಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಿರೋದು ನೀನು? ಅದೇನೋ ಹೇಳೋದಿಲ್ಲ ಸತ್ರೆ. ಇವಳು ಕೈ ಇರೋದು ಕೆಲ್ಸ ಮಾಡಕ್ಕೆ ಕಸ್ಮೂಸೆ ಹಿಂದೆ ನಿಂತಿರ್ಲಿ ಅಂತ. ಅದೆಲ್ಲದಕ್ಕೂ ಸಣ್ಣ ವಿರಾಮ ಕೊಡ್ಸ ಕರ್ಕೊಂಡು ಹೋಯ್ತಿದೀನಿ. ಫುಲ್ಲು ಸರ್ಪ್ರೈಸ್ ಇರ್ತದೆ. ಅಯ್ಯಯ್ಯೋ, ಮತ್ತೆ ನಮ್ ಹೊಟ್ಟೆ ಗತಿ? ನಂದೊಂದು ಹಳೇ ಪಂಚೆ ಕೊಡ್ತೀನಿ, ತಣ್ಣೀರಲ್ಲಿ ಹಿಂಡ್ಬಿಟ್ಟು ಹೊಟ್ಟೆ ಮೇಲೆ ಹಾಕೊಂಡ್ಬಿಡೆ, ಸರಿ ಹೋಗುತ್ತೆ. ಗಂಡ ಹೆಂಡತಿ ಎಲ್ಲೋ ಸಂತೋಷ ಪಡಕ್ ಹೋಗ್ತಾ ಇದಾರೆ ಅಂದ್ರೆ ಅದನ್ನೂ ತಡ್ಕೊಳಕ್ ಆಗಲ್ವಲ್ಲ ನಿನ್ ಕೈಲಿ. ಅಯ್ಯಯ್ಯೋ, 3 ದಿನ ಆಯ್ತು ಮೂಗು ಊಟ ತಿಂಡಿ ವಾಸನೆ ನೋಡಿ, ಇವತ್ತು ಅದೇ ಗತಿನ? ಅಡ್ಜಸ್ಟ್ ಮಾಡ್ಕೋಣ ಬಿಡಲೆ, ಯಾಕೆ ಹಿಂಗ ಆಡ್ತೀಯ? ಸೂರ್ಯ ನೀ ಕರ್ಕೊಂಡು ಹೋಗಿದ್ ಬಾಪ್. ನಡಿಯ ಮೀನಾ. ಮಾವ ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀನತ್ತೆ. ಹೋಗ್ಬಾಮ್ಮ. ಹಾವ್ರಾಣಿಗೂ ಮಹಾರಾಣಿ ಆಗೋ ಯೋಗ ಬಂದಿದೆ, ಏನ್ ಮಾಡಕ್ಕಾಗತ್ತೆ? ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಬಿಡೆ. ನಮ್ ಪಡಂಗ್ ನಾವ್ ಹೋಗ್ ಬರೋಣ ಬಾರೆ. ಬರ್ರೋ ಅಪ್ಪ ಗೊತ್ತಿನಪ್ಪ. ರವಿಕಾಂತ್ ಹೋಗ್ಬರ್ತೀನಿ ಕಣ, 2 ಕಾಫಿ ಕುಡ್ಕೊಂಡ್ ಬರಿಬೇಡ. ನಡಿಗೆ ಹೋಗಿ ರೆಡಿಯಾಗಿ ಹೋಗು. ಅಯ್ಯೋ ಬರ್ತೀನಪ್ಪ. 5 ಡಿಗ್ರಿ ಮನೋಜ, ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್. ಅಲ್ಲ, ಒಂದು ಮಾತು ನನಗೆ ಹೋಗ್ ಬರ್ಲ ಅಂತ ಕೇಳ್ಬಾರ್ದಾ? ರೋಲ್ ಯಾಕೆ ಸಿಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಹಲೋ ಶ್ರುತಿ, ಪಿಕ್ ಮಾಡ್ಬೇಕಾ? ಸರಿ ಬಂದೇ ಇರು. ಸರಿ ಓಕೆ. ಅಪ್ಪ ಶ್ರುತಿದು ಡಬ್ಬಿಂಗ್ ಆಯ್ತಂತೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಹಂಗೆ ಎಲ್ರಿಗೂ ಹೋಟ್ಲಿಂದ ತಿಂಡಿ ತರ್ತೀನಿ. ಆಯ್ತಪ್ಪ ತಗೊಂಬಾರ. ಮನೋಜ, ನೀನ್ ಹೆಂಡತಿ ರೂಮ್ ಹೋಗಿ ತುಂಬಾ ಹೊತ್ತಾಯ್ತು, ನೀನ್ ಅವಳ ಹಿಂದೆ ಹೋಗ್ಲೇ ಇಲ್ಲ. ಅದೇ ಅಲ್ವಾ, ಮರ್ತೋಗ್ಬಿಟ್ಟಿದೆ. ಇದು ಹೆಂಡತಿನ ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ಬೇಕಪ್ಪ. ಮತ್ತೆ ಫಾಲೋನೇ ಮಾಡಲ್ಲ. ನಾನ್ ನಿನ್ನ ಫಾಲೋ ಮಾಡಿ ಕಡೆ ಫೇಲ್ ಆಗ್ಬಿಟ್ಟೆ ಜೀವನದಲ್ಲಿ, ಅದಕ್ಕೆ ಹೆಂಗಿದ್ದ ನಾನು. ಅಯ್ಯೋ, ಇವತ್ತು ಹೊಸ ವರ್ಷ, ಏನೋ ರುಚಿಯಾಗಿ ಮಾಡು ಬಡಿಯುತ್ತೆ ಇದು ಅಂತ ಅನ್ಕೊಂಡಿದ್ದೆ. ಇವತ್ತು ಸ್ಪಾಂಜ್ ಇಡ್ಲಿ ಗಂಜಿ ಸಾಂಬಾರೇ ಗತಿ. ನಮ್ ರಬ್ಬರ್ ಒಡೆನೋ ಕೊಡ್ತಾರೆ ಕಡೆ. ಎಳ್ಕಂಡ್ ತಿನ್ನು. ಆಗ್ಲಿಲ್ಲ, ಒಂದ್ ಕತ್ರಿ ತಗೊಂಡು ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ತಿನ್ನು ಅಷ್ಟೇ. ಇಂಥದೆಲ್ಲ ಚೆನ್ನಾಗ್ ಮಾತಾಡಕ್ ಬರ್ತಲ್ಲ ನಿಮ್ಗೆ. ಅಲ್ಲ, ಮಾಡ್ಬಿಟ್ಟು ಬಡದ್ಬಿಟ್ಟು ಹೋಗು ಅಂತ ಹೇಳಕ್ ಆಗಿಲ್ವ ಅವಳಿಗೆ ನೀವು? ಅವ್ರಿಬ್ಬರು ಸಂತೋಷವಾಗಿದ್ರೆ ನೀನು ಸಂತ ಅಲ್ಲ, ಒಳಗಿಂದ ಉರಿ ಕಿತ್ಕೊಂಡ್ ಬಂದ್ಬಿಡುತ್ತೆ. ಸ್ನಾನ ಮಾಡಿದೆ ಶಾಂತಿ? ಇಲ್ದೆ ಹಿಂಗ್ ಮಲ್ಲಿಗೆ ಉಣ್ಣೆ ತಕೊಂಡ್ ಬಂದಿರೋದು. ಮಲ್ಲಿಗೆ ಹೂವು ತಕೊಂಡ್ಬಿಡ್ಲಂತೆ. ಮಲ್ಲಿಗೆ ಹೂವು ದೇವ್ರ ಉಡಿ ಮೇಲೆ 1-2 ಪಿಡಿ ಹೂ ಇಡ್ಲಿಲ್ಲ, ಇವಳು ಮಲ್ಲಿಗೆ ಹೂ ಜಿಗಿಸ್ಕೊಂಡು ಓಡಾಡ್ತಾಳೆ. ಅಯ್ಯೋ, ಹೊಸ ವರ್ಷ ಅಂತ ರಾಶಿ ನಕ್ಷತ್ರ ಅದು ಇದು ಎಲ್ಲ ಚೇಂಜ್ ಆಗ್ಬೋದು, ನೀನು ಬುದ್ಧಿ ಚೇಂಜ್ ಆಗಲ್ವೇ? ಶಿಕ್ಷಣ ಇಂಪಾರ್ಟೆಂಟ್ ಕಣೆ, ಮನುಷ್ಯಂಗೆ ಶಿಕ್ಷಣ ಬೇಕು. ಓ ಅನ್ನಲ್ಲ, ಎಲ್ಲಿಗ್ ಬಂದಿರೋದ್ ನಾವು? ಒಂದು ಸುದೀರ್ಘ ಕಾಲದ ಕನಸು. ಇವತ್ತು ಇಡೀ ದಿನ ನೀನು ಕನ್ಸಲ್ಲಿದ್ದೀನಿ ಅಂತ ಅನ್ಕೊಂಡೇ ಇರ್ಬೇಕು. ನನ್ಗೇನು ಅರ್ಥ ಆಗ್ತಿಲ್ಲ ರೀ. ಹೆಚ್ಚು ಕಮ್ಮಿ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ನೋಡು, ಇದೆಲ್ಲ ಶ್ರೀಮಂತರು ಇರೋ ಜಾಗ, ಎಲ್ಲರೂ ಸಂತೋಷ ಪಡೋ ಜಾಗ. ಸರಿ ಆಯ್ತು, ಆದ್ರೆ ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಸಕ್ಕರೆ ನನ್ನ ಬಾರಲ್ಲಿ ಇರ್ತಾನೆ ಇವನು ಅಂತಂದ್ರಲ್ಲ, ಅದು ಪರವಾಗಿಲ್ಲ. ಆದ್ರೆ ನಿನಗೆ ಇವಳು ಡಿಶ್ ವಾಶ್ ಬಾರ್ ಹತ್ರನೇ ಇರ್ಬೇಕು ಅಂತಂದ್ರಲ್ಲ, ಅದು ಎಲ್ಲೋ ಈ ಎದೆ ಮರಿನಲ್ಲಿ ಮರಕ ಉಟ್ಬಿಡ್ತು ಕಣೆ. ಆಗಿದ್ದಾಗ್ಬಿಡ್ಲಿ, ನನ್ನ ಹೆಂಡತಿ ಇವತ್ತು ಇಡೀ ದಿನ ಫುಲ್ ಖುಷಿ ಪಟ್ಬಿಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೋಡಮ್ಮ, ಇಲ್ಲಿ ಸೇರಿರಲ್ಲ, ಆದ್ರೂ ಬಲಗಾಲ ಇಟ್ಕೊಂಡು ಇಲ್ಲಿ ಒಳಗ್ ಬರ್ಬೇಕು ನೀನು, ಆಯ್ತೆ? ಆದ್ರೂ ಇಷ್ಟೊಂದ್ ಖರ್ಚಾಗೋ ಜಾಗಕ್ಕೆ ಯಾಕ್ರಿ ಕರ್ಕೊಂಡ್ ಬಂದ್ರಿ? ಹೇಳದ್ನಲ್ಲೇ ನೀನು ಖುಷಿ ಪಡಿಸ್ಬೇಕು ಅಂತ. ರೀ, ಚಳಿ ಆಗುತ್ತೆ ಅಂತ ಮೈ ಮೇಲೆ ಬೆಂಕಿ ಹಾಕೊಳಕ್ ಆಗುತ್ತಾ? ಇಲ್ಲೊಂದ್ ಜಾಮೂನ್ ತಿನ್ನೋ ದುಡ್ಡಲ್ಲಿ ನಮ್ಮಂತವ್ರ ಮನೆಗೆ 1 ತಿಂಗಳು ರೇಷನ್ನೇ ಬರುತ್ತೆ. ಸಿಕ್ಲಿ ಬಾರೆ ಸಿಂಡ್ರಲ್ಲ, ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ನಿಸ್ದವ್ರೊಬ್ರು. ನಾನು ನನ್ನ ಕನ್ಸಲ್ಲಿ ನಾನು ಹೆಂಡತಿಗೆ ಜಾಮೂನ್ ತಿನ್ನಿಸ್ತಾ ಇದೀನಿ ಅನ್ಕೋತೀನಪ್ಪ. ಅದಕ್ಕೆ ತರ ಕೆಡಿಸ್ಕೋಬಾರ್ದು. ಬಾಬಾ ಹೋಗೋಣಪ್ಪ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ನನ್ನ ಹೆಸರು ರೇಖಾ. ನಿಮ್ ಇಡೀ ದಿನಚರಿಗೆ ನಾನ್ ಜೊತೆಲಿರೋಳು. ನಮಸ್ಕಾರ ಮೇಡಮ್. ಸಾರು
ನನ್ನ ಹೆಸರು ಕ್ಯಾಡಬಮ್ ಫ್ಲಾಬ್ಲೋ ಎಕ್ಸೋ ಬಾತ್. ಇಷ್ಟು ದೊಡ್ಡ 1.5 ಕಿಲೋಮೀಟ್ರು ಅದ್ಯಾಕಂಗೆ ಈ ವಸಿ ತುಂಡ ಮಾಡಿ ಇಟ್ಕೋಬಾರ್ದೆ? ಅವ್ರ ಮಗುಯಿಂದಾನು ಅವ್ರ ಕಣ್ಣುಗಳು ಒಂಥರ ಕುಡ್ದೋರ್ ತರ. ಅರ್ಥ ಆಗ್ಲಿಲ್ಲ. ಇವ್ರ ಕಣ್ಣನ್ನ ನೋಡಿ ಯಾವಾಗ್ಲೂ ನಶೆಲ್ ಇರೋ ತರನೇ ಇರುತ್ತೆ. ಹೌದಾ? ಬೇಕಾದ್ರೆ ನೋಡಿ. ಓ ನೋಡಿ ಸರ್, ಗಂಟನು ರೆಸ್ಪೆಕ್ಟ್ ಅಲ್ಲ, ಎಲ್ಲ ಅನ್ರೆಸ್ಪೆಕ್ಟ್. ಓ ಇವರು ಇದಕ್ಕೆ ಓನರು? ಇದಕ್ಕೆ ಈ ರೆಸಾರ್ಟ್ಗೆಲ್ಲ ನಾನೇ ಓನರ್ ಸರ್. ಸೂಪರ್ ಬಿಡಿ ಸರ್ ನೀವು. ಗಂಡ ಹೆಂಡತಿ? ಆಯ್ತಾಯ್ತಾಯ್ತು. ಸರ್ ಬ್ರಹ್ಮ ದೊಡ್ಡ ತಪ್ಪು ಮಾಡ್ಬಿಟ್ರೆ ಸರ್. ಇವಳ ಗಂಟಾಗ್ದ ನಾನು ಯಾವಾಗಲೇ ಇವಳು ಕುದ್ಗೆ 3 ಗಂಟೆ ಹಾಕ್ಬಿಟ್ಟೆ ಸರ್. ಅಯ್ಯೋ ನನ್ನ ಕತೆ ಯಾಕೆ ಹೇಳ್ತಾರೆ? ಇಡೀ ದಿವಸ ಇಲ್ಲೇ ಇರ್ತೀರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾದ್ರೆ ತಾಯಂತ ರೇಂಜರ್. ಬನ್ನಿ. ಓಕೆ ಸರ್, ಕೇಳ್ತೀವಿ. ಬನ್ನಿ ಬನ್ನಿ ಬನ್ನಿ. ಬರ್ರಿ ಹೇಳು ರೀ. ಇಡೀ ದಿನ ನಾವ್ ಇಲ್ಲೇ ಇರ್ಬೇಕಾ? ಹೌದಾ? ಸುಮ್ನೆ ಖರ್ಚು ರೀ. ಏನೇ ಖರ್ಚು? ಸುಮ್ನೆ ಖರ್ಚು ಮಾಡಕ್ ನಾನೇನ್ ಬಿಡ್ಲೇನೆ. ಬಾರೆ ಸಾರು ಮೇಡಮ್, ಇಬ್ಬರದು 1.5 ಕಿಲೋಮೀಟರ್ ಉದ್ದುತ್ತ ಕಥೆಗಳಿದೆ, ಅದೆಲ್ಲ ಹೇಳ್ತೀನಿ, ಕೇಳೋಣ ಬಾ. ರೋಹಿಣಿ, ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಥ್ರಿಲ್ ಆಗಿ ಹೋಗ್ತೀಯ ನೀನು, ನೋಡ್ತಿರು. ಹಲೋ 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 ಹಲೋ. 5 ಡಿಗ್ರಿ ಮನೋಜ ಬಂದಾಗ ರೆಸ್ಪೆಕ್ಟ್ ಕೊಡ್ಬೇಕು. ಹೆಂಡತಿ ಅಂದ್ರೆ ಪ್ರೀತಿ ನಿಮ್ಗೂ ಇರ್ಬೇಕು. ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿನ್ಗೆ? ನೋಡ್ತಾ ಇದೀನಲ್ಲ ಕಣ್ಣಾರೆ. ಆಫ್ಟರ್ ಆಲ್ ಕ್ಯಾಬ್ ಓಡಿಸುವ ನಿಮ್ ತಮ್ಮ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ ಯೋಗ್ಯತೆ ಏನು ಬೇಡವಾ? ನಿನ್ ಯೋಗ್ಯತೆ ಬಗ್ಗೆ ಯಾಕೆ ಮಾತಾಡೋದು ನೀನು? ನೀನು ಈ ಮನೋಜ 5 ಡಿಗ್ರಿ ಮನೋಜನ ಹೆಂಡತಿ, ನಿನ್ಗೆ ಅಂತ ಒಂದ್ ಒಳ್ಳೆ ಸರ್ಪ್ರೈಸ್ ತಂದಿದ್ದೀನಿ. ಏನ್ ಮನೋಜದು? ಲೊಟ್ಟೆ ಅಲ್ಲ, ಸರ್ಪ್ರೈಸ್ ಅಂದ ತಕ್ಷಣ 4 ಕಡೆ ಮೇಲಕ್ಕೆ ಎಗರ್ಬಿಟ್ಟ. ಏನದು ಹೇಳಿ ಮನೋಜ್. ಸುಮ್ನೆ ಹೇಳಕ್ಕಾಗತ್ತಾ? ಮತ್ತೇನ್ ಮಾಡ್ಬೇಕು? ನೀನು ಮುತ್ತು ಕೊಡೋ ಶಬ್ದ 3 ಕಿಲೋಮೀಟರ್ ದೂರ ಕೇಳಿಸ್ಬೇಕು. ಶಬ್ದ ಬರೋವಾಗ ಮುತ್ಕೊಡಕ್ಕಾಗಲ್ಲ, ಬೇಕಾದ್ರೆ ಕಪಾಳ ಕಡಿಬೋದು. ಅಂದ್ರೆ ಶಬ್ದ ಬರೋದು ಅದ್ರಲ್ಲಿ ಮುತ್ತಲ್ಲ ಅಂತ. ಆಯ್ತಾಯ್ತು, ಮೊದ್ಲು ಮುತ್ತು ಕೊಡು, ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಸುಮ್ನೆ ಸತಾಯಿಸ್ತೀರಪ್ಪ ನೀವು. ಅದೇನ್ ತಂದಿದ್ದೀರಾ ಮೊದ್ಲು ಹೇಳಿ. ನಿನ್ ಲೈಫ್ ಅಲ್ಲೇ ಇಂತ ಬೆಸ್ಟ್ ಸರ್ಪ್ರೈಸ್ ನೋಡಿರಲ್ಲ ರೋಹಿಣಿ ನೀನು. ಪಿಂಕಿ ಪ್ರಾಮಿಸ್. ಹೌದಾ? ಹೌದು. ನಮ್ ಮನೇಲಿ ಯಾರ ಹತ್ರನೂ ಅದಿಲ್ಲ. ಥ್ರಿಲ್ಲರ್ ಬಂದ ಹತ್ರ ತಕ್ಕ ತಿಮ್ಮಿಂದ ಕುಡ್ದ ಆಡ್ಬಿಡ್ತೀಯ. ಇವಾಗ ಕ್ಯೂರಿಯಾಸಿಟಿ ತಡಿಯಕ್ ಆಗ್ತಿಲ್ವೇ? ಹಂಗಾರೆ ಒಂದ್ ಮುತ್ತು ಕೊಡು. ಮನೋಜ, ನೀನು ಭಲೇ ಲಕ್ಕಿ ಕಣ. ಈ ನನ್ನ 5th ಡಿಗ್ರಿ ಮಾರ್ಕ್ಸ್ ತಗೋಬೇಕಾದ್ರೂ ನನಗೆ ಇಷ್ಟೊಂದು ಖುಷಿ ಆಗಿರ್ಲಿಲ್ಲ. ಮಜಾ ಓ ಮಜಾ, ಒಳ್ಳೆ ಕಿಕ್ಕಿದೆಯಪ್ಪ, ಕಿಕ್ಕಿದೆ. ಸರಿ, ಇವಾಗ ಸರ್ಪ್ರೈಸ್ ಏನು ಅಂತ ಹೇಳಿ. ಬಾ ಮುಂದೆ ಬಾ. ಹಂಗೇರು ರೋಹಿಣಿ, ಕಣ್ ಮುಚ್ಕೊಂಡು ಕೈ ಮುಂದೆ ಮಾಡು. ಮಳೆ ತಂದಿದ್ದೀರಾ? ಲೊಟ್ಟೆ, ಕಣ್ ಮುಚ್ಚಿದ್ರೆ ಮುಚ್ಕೋಬೇಕಪ್ಪ. ಕೈ ಮುಂದೆ ಮಾಡು. ನಾನ್ ಹೇಳೋದನ್ಕ ಕಣ್ಣು ಓಪನ್ ಮಾಡಬಾರ್ದು. ಹಂಗೇರು, ಕಣ್ ಮುಚ್ಚಿದ್ಯಾ ತಾನೆ? ಗುಡ್. ಹಂಗೇರು ಸರ್ಪ್ರೈಸ್ ಓಪನ್ ಆಗ್ತಾ ಇದೆ ಈಗ. ಈ ಸರ್ಪ್ರೈಸ್ ಏನಾದ್ರು ನೀನ್ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀಯ. ಇನ್ನು ಎಷ್ಟೊತ್ತು? ಆಯ್ತು. ಕಂಡ್ಬಿಡ್ಲ ಇವಾಗ? ಬಿಟ್ ನೋಡು. ಯಾಕೆ ಶಾಖ ಹೋಗಿದ್ಯಾ? ನೋಡ್ದ್ಯಾ ಹೆಂಗಿದೆ? ರೋಹಿಣಿ ಐ ಲವ್ ಯು. ನೋಡ್ದ್ಯಾ ಹೆಂಗೆ? ರೋಹಿಣಿ ಅದು ಹೇಳ್ತಾರೆ ಉಮ್ಮ ಕೊಡು ಅಂತ. ಕೊಡು. ಇದು ನನಗೆ ಸರ್ಪ್ರೈಸಾ? ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಯಾವ ಕೋತನ ಮಗ ತಂದು ಕೊಡ್ತಾನೆ? ಬಡ್ಕೋಬೇಕು. ಇದು ಒಂದ್ ಸರ್ಪ್ರೈಸ್ ಅಂತೆ. ಇವಾಗ ಇದಕ್ಕೆ ಬರೀ ಮುದ್ದು ಕೊಟ್ಬಿಟ್ಟೆ. ಹಲೋ ಹಂಗೆಲ್ಲ ತಂಡ ಮಾಡಂಗಿಲ್ಲ. ನೋಡಿಲ್ಲ ಎಷ್ಟು ಮುದ್ದಾಗಿದೆ ಅಂತ. ನಿಮ್ ಮನೇಲಿ ನನ್ ಮಾತ್ ಯಾರು ಕೇಳಲ್ಲ ಮನೋಜ್ ಅಂತ ಬಡ್ಕೋತಿದ್ದಲ್ಲ, ನೋಡಿಲಿ ಇದ್ರ ಮುಂದೆ ನೀನ್ ಏನೇ ಹೇಳಿದ್ರು ಕುಣ್ಕೊಂಡ್ ಕೇಳುತ್ತೆ. ರೋಹಿಣಿ, ಅಲ್ಲ ಅಷ್ಟೊಂದು ಪ್ರೀತಿಯಿಂದ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಬಂದ್ರೆ ಇವಳು ನೋಡಿದ್ರೆ ಎಷ್ಟು ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಇದೇ ಮಗ ಸಾರ್, ತುಂಬಾ ಚೆನ್ನಾಗಿದೆ ಸಾರ್. ಇದೇನಿದು ರೂಮು ಗಮೋ ಅಂತ ಗಮಗುಟ್ತಾ ಇದೆ. ರೂಮ್ ಪೂರ್ತಿ ಸೋಪ್ ಹಾಕೊಂಡು ತೊಳೆದು ಬಿಟ್ಟಿದ್ದೀರಾ? ಏನ್ ಕತೆ? ರೂಮ್ ತೊಳಿತಾವೆ ಅಂದ್ರೆ ರೂಮ್ ಇರೋದ ಹಂಗೆ ಏನ್ ಫ್ರೆಶ್ ತಗೊಂಡ್ಬಂದು ಸ್ಮೆಲ್ ಮಾಡ್ತೀನಿ. ಓಹೋ,
ಹಂಗಂಗೆ ಅಂದಂಗೆ ಇದು ಪಾಬ್ಲೋ ಎಸ್ಕೋ ಸಾರಿ ನಿಮ್ ಹೆಸರು ಮರ್ತಾಯ್ತು. ಅದೆಷ್ಟು ಬೇಡ ರೀ ಟ್ರಾನ್ಸ್ಫರ್ ಮಾಡಿ 4 ರಜೆ ಅಂತ ಕರೀರಿ. ನಾಗಣ್ಣ ಅಂತ ಕರೀಲಾ? ಹೋಗಿ ಕರಿಬೋದು. ಅಂದಂಗೆ ನಾಗಣ್ಣ ಅದು ಸಾನೆ ಸಳಿ ಇದೆಯಲ್ಲ ಇಲ್ಲಿ ಕಾಲ ಕೊಳೆಯೋದು ಹೆಂಗೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಒಳ್ಳೆ ಬುಲ್ಡು ಕಂತಾರ ಕೇಳ್ತೀಯಲ್ಲ. ಬುಲ್ಡು ಕಣ್ಣ ನಾನು ನಾಗಣ್ಣ ನೀವು ನನ್ ಮನ್ಸು ಚಿಕ್ಕ ಮಗು ಇದ್ದಂಗೆ ಆದ್ರೆ ಬಿರ್ಬಿರ್ನಿ ನಾನು 5 ಅಡಿ ಬೆಳೆದ್ಬಿಟ್ಟೆ. ಆಯ್ತಪ್ಪ ಹಂಗೇನು ಇವತ್ತು ಹಿಡಿದಿಲ್ಲ. ನಿಮ್ಗೆ ಏನ್ ಬೇಕು ಬೇಟೆಗಳು ನೋಡ್ಕೊಳ್ಳೋ ನಾನು ನನ್ನ ಹೆಂಡತಿ ಕರ್ತವ್ಯ. ನಿಮ್ಗೆ ಗಂಟೆಗೆ ಏನೇನ್ ಬೇಕು ಎಲ್ಲ ಸಪ್ಲೈ ಮಾಡ್ಬಿಡ್ತೀವಿ. ಓಕೆ ನಾನು ಹೋಗಿ ಜ್ಯೂಸ್ ತಗೊಂಡ್ಬರ್ತೇನೆ. ಅಷ್ಟೊಂದ್ರೆ ನೀವು ರೂಮ್ ಅಲ್ಲಿ ರೆಸ್ಟ್ ತಗೋಬಹುದು. ಇಲ್ಲ ಹೊರಗಡೆ ಹೋಗಿ ಒಂದು ರೌಂಡ್ ನೋಡ್ಕೊಂಡ್ ಬರ್ಬೋದು. ಹೊರಗಡೆ ಹೋಗಿ ಒಂದು ರೌಂಡಾ? ಹಾ ನಾನ್ ರೌಂಡ್ ಹೊಡಿಯಕ್ ಬಂದ್ರೆ ನನ್ನ ಜೊತೆ ನೀವು ಬರ್ತೀರಾ? ಅಲ್ಲ ಅದು ಇಲ್ಲಪ್ಪ ನಾನೆಲ್ಲ ರೌಂಡ್ ಹೊಡಿಯಕ್ ಹೋಗೋದಿಲ್ಲ. ಏನೋ ಹೇಳ್ಬಿಟ್ಟು ಬಿಡ್ತಾರ ಸುಮ್ಮನೆ ಹೋಗ್ರಿ. ಏನಿದು ಯಾವತ್ತು ಹಾಸಿಗೆನೆ ಮುಡ್ದೇ ಇರೋ ತರ ಮುಟ್ತಾ ಇದೀಯಾ? ಇಷ್ಟು ಮೆತ್ಗಿರೋ ಹಾಸಿಗೆನ ಇವತ್ತೇ ಫಸ್ಟ್ ಟೈಮ್ ಮುಟ್ತಿರೋದು. ಮನೇಲಿ ಚಾಪೆ ನಮ್ಮ ಅಪ್ಪನ್ ಮದ್ವೆ ಕೊಡ್ಸಿರೋ ಹಾಸಿಗೆ ಅದನ್ನ ನೆಲದ ಮೇಲೆ ಹಾಸಿ ಆ ಹಾಸಿಗೆನು ನೆಲದ ತರ ಗಟ್ಟಿಯಾಗಿ ಹೋಗಿತ್ತು. ನನ್ ಕನ್ಸಲ್ಲೂ ಇಂಥ ರೂಮ್ ನೋಡ್ತೀನಿ, ಇಂಥ ಹಾಸಿಗೆ ಮುಟ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಸಾಫ್ಟ್ ಆಗಿದೆ, ಸಂಪಿಗೆ ಹೂ ಮುಟ್ಟಾಗ ಆಗ್ತಿದೆ. ಏನ್ ಮಾಡ್ತಿದ್ದೀರಾ? ಮಲ್ಲಿಗೆ ಸಂಪಿಗೆ 2 ಒಂದಾಗ್ಬಿಡ್ಲಿರೆ. ತುಂಬಾ ಚೆನ್ನಾಗಿದೆ. ಏನು ಹೂ ಹರ್ಚಿದ್ದ? ಅಲ್ಲ, ನಿಮ್ ಸರ್ಪ್ರೈಸ್. ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮತ್ತೇನು? ನನ್ ಸಂತೋಷಕ್ಕೆ ನೀವು ನಿಮ್ 1 ತಿಂಗಳು ಸಂಪಾದನೆನ ಹಾಳು ಮಾಡ್ತಾ ಇದೀರಲ್ಲ ಅಂತ. ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡೋ 1 ರೂಪಾಯಿ ಕೂಡ ನಿನ್ನ ಸಂತೋಷಕ್ಕೆ ಕಡಿಮೆ. ನಾರ್ಮಲ್ ಆಗಿರೋ ಹೂಗುನು ಹಬ್ಬ ಹರಿದಿನ ಬಂದ್ರೆ ಬೆಲೆ ಜಾಸ್ತಿ ಆಗೋಗುತ್ತೆ. ಆದ್ರೆ ನಮ್ ಸಕ್ಕರೆಗೆ ನಿನ್ ಬೆಲೆ ಗೊತ್ತೇ ಆಗ್ತಿಲ್ಲ ಕಣೆ. ಬಾಯಿಬ ಬಂದಂಗೆಲ್ಲ ಅಂತಾರಲ್ಲೇ ಅವರು. ಅನ್ನೋರು ಆಡೋರ್ಗೋಸ್ಕರ ನಾವ್ ಕಷ್ಟ ಪಡಕ್ ಆಗತ್ತೇನ್ರಿ? ಅವ್ರಿಗೋಸ್ಕರ ಇದೆಲ್ಲ ಏರ್ಪಾಡ್ ಮಾಡಿದಿದ್ರೆ ಅವ್ರ ಮುಂದೆನೆ ಶೋ ಕೊಡ್ತಾ ಇದ್ದೆ ಕಣೆ ನಾನು. ನೀನ್ ಒಬ್ಬಳ್ಳೆ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಹೇಳು? ಗಂಡ ಕಣ್ಣು ಕೆಂಪಾಗೋಷ್ಟು ಕಷ್ಟ ಪಡೋದು ಹೆಂಡತಿ ಕಣ್ಣಲ್ಲಿ ಸಂತೋಷನ ನೋಡಿ ಅವನ್ ಕಣ್ ತುಂಬ್ಕೊಳಕ್. ಇಷ್ಟು ದಿನ ನೀನ್ ಎಲ್ರಿಗೂ ಚಾಕ್ರಿ ಮಾಡ್ತಿದ್ಯಾ. ಇವತ್ತೊಂದಿನ ಕಣೆ ಪ್ಲೀಸ್ ಕಣ ಮೀನಾ, ಖುಷಿಯಾಗಿ ಹಾಯಾಗಿದ್ಬಿಡು. ತಲೆಯಲ್ಲಿರೋ ಮೆಮೊರಿ ಕಾರ್ಡ್ ಅಲ್ಲಿ ಇದೆಲ್ಲ ಸ್ಟೋರೇಜ್ ಆಗಿ ಸ್ಟೋರೇಜ್ ಫುಲ್ ಆಗೋಗ್ಬಿಡ್ಲಿ ಮಗ. 1 ನಿಮಿಷ ಬಂದೆ. ಎಲ್ಲಿಗ್ರಿ? ಬಂದೇ ಇರು, ಕಾರ ಹತ್ರ ಹೋಗಿ ಬರ್ತೀನಿ. 1 ನಿಮಿಷ ಯಾಕೆ? ಅಂದೇ ಇರಮ್ಮ. ತೊಳಮೀನ ಇದು ಏನ್ರಿ ಇದು? ಗನಕ ಮದ್ವೆಗೆ ಅಂತ ಶಾಪಿಂಗ್ ಹೋಗಿದ್ವಿ. ಆಗ ನೀನೊಂದ್ ಸೀರೆ ಇಷ್ಟಪಟ್ಟಿದ್ದೆ. ಆದ್ರೆ ಆವಾಗ ಸೀರೆ ತಗೊಳ್ಳೋದಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ಅದಕ್ಕೆ ಇವಾಗ ತಗೊಂಡ್ಬಂದಿದ್ದೀನಿ. ಸಕ್ಕದಾಗಿದೆ ಅಲ್ವಾ? ನಿನ್ ಮೈಸು ಹೋಗ್ತಲ್ಲ, ಇವಾಗ ಆ ಸೀರೆ ಸಾಕತ್ತಾಗಿದೆ. ಅಯ್ಯಯ್ಯಯ್ಯಲೇ ಮೀನಮ್ಮ ಅಲ್ವೇ 200 ಗ್ರಾಮ್ ಕಣ್ಣುಗಳಲ್ಲಿ ಡ್ಯಾಮ್ ಗಟ್ಲೆ ನೀರ್ ಇಟ್ಕೊಂಡಿದ್ಯಲ್ಲೇ. ಯಾಕೆ ಇವಾಗ ಯಾಕೆ ಕಣ್ಣೀರು? ಖುಷಿಗೆ. ಖುಷಿಗೂ ಕಣ್ಣೀರ್ ಬರ್ತದೋ? ನಾವ್ ಮಿಡ್ಲ್ ಕ್ಲಾಸ್ ಜನ ರೀ. ಇಂಥದೆಲ್ಲ ಸಿನಿಮಾದಲ್ಲೋ ಟಿವಿದಲ್ಲೋ ಅಷ್ಟೇ ನೋಡೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆ ಆಸೆನ ನೀವ್ ಈಡೇರಿಸ್ತಿದ್ದೀರಾ. ನಿಮ್ಮಂತ ಗಂಡ ಇದ್ರೆ ನನ್ನಂತ ಹೆಣ್ಮಕ್ಳಿಗೆ ನೋವೇ ಇರಲ್ಲ. ಆದ್ರೆ ಗಂಡಕ್ ಮಾತ್ರ ನೀರಿರತ್ತೆ ಅಲ್ವಾ? ಗಡ್ಡಿ ಅಳಬಾರ್ದು ನೀನು. ನೋಡೋ, ಇವತ್ತು ನಿನ್ ತುಟಿನಲ್ಲಿ ನಗು ಇರ್ಬೇಕೆ ಹೊರತು ಅಳು ಇರ್ಬಾರ್ದು, ಆಯ್ತಾ? ನಗು ಎಲ್ಲಿ ಜೋರ ನಗು? ಎಲ್ಲಿ ನೀವು 30-40 ಕಾಣಿಸ್ತಲ್ಲ? ಓ, ಇರೋದೇ 32. ಶ್ರುತಿ ಯಾಕೋ ಸಾಂಗ್ ಮಾಡ್ದೆ? ಶ್ರುತಿ, ನೀನ್ ಸರ್ಪ್ರೈಸ್ ಬೇಕು ಅಂತ ಹೇಳಿದ್ದಲ್ವಾ? ಸರ್ಪ್ರೈಸ್? ಶೋಮಿ ಬೇಬಿ ಪ್ಲೀಸ್. ಕಣ್ ಮುಚ್ಕೋ. ಏನ್ ವಿಧಾನಸೌಧನ ತಂದಿದ್ಯಾ? ಸುಮ್ಮನೆ ತೋರ್ಸು ಬೇಬಿ. ಸರಿ. ವಾಟ್ಸ್ ದಿಸ್? ಊರ್ವಶಿ ಚಿತ್ರಮಂದಿರ. ವಾಟ್ ಇಸ್ ದಿಸ್? ಶ್ರುತಿ, 45 ಮಾರ್ಕು 2 ಪಿಕ್ಚರ್ ರಿಲೀಸ್ ಆಗಿದೆ ಅಲ್ವಾ? 2 ಟಿಕೆಟ್ ತಂದ್ಬಿಟ್ಟಿದ್ದೀನಿ. ಸೀಟ್ ಬಿ ಮತ್ತೆ ಸಿ, ಸೆಕೆಂಡ್ ಕ್ಲಾಸ್, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬೇರೆ. ಇದು ನೀವು ಏನು ಸ್ಪೆಷಲ್? 2 ಫಿಲಮ್ ಶ್ರುತಿ. ಸಿನಿಮಾ ನಿನಗೆ ಸರ್ಪ್ರೈಸ್ ಏನೋ? ನಿನ್ನ ಶ್ರುತಿ ತಲೆ ನೋಡ್ತಾ ಇದೆ. ಎಂತ ತಾನೇ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಈ ಸೊಂಟಾಳ ಇದ್ದು ಯಾರಾದ್ರೂ ಕಾಪಾಡ್ರಪ್ಪ ನನ್ನ. ಯಾವಳು ಸೊಂಟಾಳ? ಇನ್ನೇನು ಬೆನ್ನಿಗೆ ಬಿದ್ರೆ ಬೇತಾಳ, ಸೊಂಟದ ಮೇಲೆ ಕೂತ್ಕೊಂಡ್ರೆ ಸೊಂಟಾಳ. ಒಳ್ಳೆ ದೇವ ಅದೇ ನೋಡ್ದಂಗ್ ನಡ್ತಿದ್ಯಾ ನೀನು. ಹೆಂಡತಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಬಂದು ಕಳ್ಳಿ ಹೊಡೆದು ಬಿಸಾಕೋದೆಲ್ಲ ಮಾಡ್ತೀಯ ನೀನು. ನಿನ್ನ ಪೊಲೀಸ್ ಲಾಕಪ್ ಅಲ್ಲಿ ಹಾಕ್ಬಿಡ್ತೀನಿ. 4 ದಿನ ನಿದ್ವಾ, ಆಮೇಲೆ ಗೊತ್ತಾಗುತ್ತೆ. ಕೇಸ್ ಹಾಕ್ತೀನಿ ನಿನ್ ಮೇಲೆ. ನನ್ ಸುಳ್ಳು ಬಿಡಲ್ಲ ನಿನ್ನ. ಮತ್ತೆ
ಮತ್ತೆ ನಂದು ಸೊಂಟನೆ ಹೋಗಿದ್ದು, ನೀನೇನ್ ಕಮ್ಮಿ ವೇಟ್ ಇದೆ ಅನ್ಕೊಂಡಿದ್ಯಾ? ಓಡ್ಕೊಂಡ್ ಜಿಂಕೆ ತರ ಎಗರ್ಬಿಟ್ಟೆ. ನೀನೇನು ತರ ವೆರೈಟಿ ಅಡ್ಗೆ ಮಾಡ್ಕೊಟ್ರೆ ಹಿಂಗೇನ್ ಮಾಡ್ಲಿ ನಾನು ತಿಂದೆ ಇರ್ತೀನ. ನೀವು ಅಡ್ಗೆಗೂ ಇದು ಸುದ್ದಿ ಒತ್ಲಾ ತಲೆ ತೋರ್ಸು, ಬಾಂಬ್ ಹಚ್ತೀನಿ. ಬಾಂಬ್ ಎಲ್ಲಿ? ಅಂತೀನಿ ಅಂದ್ರೆ ಬಾಂಬ್ ಹಾಕ್ಬಿಟ್ಟು ಬಸ್ ಮಾಡ್ಬಿಡ್ತೀನಿ ನಿನ್ನ. ಸುಮ್ನೆ ಹೋಗ್ ನೀನು. ಸುದ್ದಿ ಸೊಂಟ ಮಸಾಜ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ನೀನು ಸುಮ್ನೆ ಹೋಗ್ಬೇಡ. ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿ ಕಣೋ ಗುಂಡಿನ ದಾಸ್ಯ. ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ. ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ ಮಂಜುನ ಕೆಲ್ಸಕ್ ಕಳ್ಸೋ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿದ್ರೆ ಅವ್ನು ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ. ನಮ್ಮ ಅಮ್ಮಂಗಂತೂ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಗೊತ್ತಾ. ತಾಯಿಗೆ ಆ ಸಂತೋಷ ಮೊದಲನೇ ಸರಿ ಸಿಕ್ಕಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.